ನಟ ಸಿಂಬು ಅವರು ಕಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವರಿಗೆ ಅಲೆ ಭರ್ಜರಿ ಬೇಡಿಕೆ ಇದೆ. ದಕ್ಷಿಣ ಭಾರತದಲ್ಲಿ ಅವರ ಪರಿಚಯ ಅನೇಕರಿಗೆ ಇದೆ. ಬಾಲಿವುಡ್ನಲ್ಲಿ ಕೆಲವರಿಗೆ ಇವರ ಪರಿಚಯ ಇದ್ದಿರಬಹುದು. ಆದರೆ ಕ್ರಿಕೆಟ್ ಜಗತ್ತಿನಲ್ಲಿರೋರಿಗೆ ಅವರು ಅಷ್ಟಾಗಿ ಗೊತ್ತಿರಲಿಕ್ಕಿಲ್ಲ. ಈ ಬಗ್ಗೆ ನಟ ಸಿಂಬು ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿಗೆ ನಾನ್ಯಾರು ಅಂತ ಗೊತ್ತಿಲ್ಲ ಎಂದಿದ್ದಾರೆ ಸಿಂಬು. ಆದರೆ ಸಿಂಬು ನಟನೆಯ ಸಿನಿಮಾದ ಹಾಡು ಕೊಹ್ಲಿಗೆ ಇಷ್ಟ ಆಗಿದೆ ಎನ್ನುವ ಖುಷಿ ಅವರಿಗೆ ಇದೆ. ಒಮ್ಮೆ ಕೊಹ್ಲಿ ಭೇಟಿ ಮಾಡುವ ಅವಕಾಶ ಸಿಂಬುಗೆ ಸಿಕ್ಕಿತ್ತಂತೆ. ಅವರು ಸ್ಟೈಲ್ ಆಗಿ ಹೋಗಿ ನಾನು ಸಿಂಬು ಎಂದು ಪರಿಚಯ ಮಾಡಿಕೊಂಡರು. ವಿರಾಟ್ ರಿಯಾಕ್ಷನ್ ಸಿಂಬುಗೆ ಶಾಕ್ ತರಿಸಿತ್ತು. ನನಗೆ ಗೊತ್ತಿಲ್ಲ ಎಂದು ಅವರು ಹೋಗೇ ಬಿಟ್ರು. ಇದು ನನಗೆ ಬೇಕಿತ್ತ ಎಂದುಕೊಂಡೆ. ಒಂದು ದಿನ ನಾನು ಯಾರು ಎಂಬುದು ನಿಮಗೆ ಗೊತ್ತಾಗುತ್ತದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ ಎಂದಿದ್ದಾರೆ ಸಿಂಬು. ಇದಾದ ಬಳಿಕ RCB ಪೇಜ್ನಲ್ಲಿ ಹಾಕಿದ ವಿರಾಟ್ ಸಂದರ್ಶನ ನೋಡಿದೆ. ಅದರಲ್ಲಿ ಅವರು ನನ್ನ ಸಿನಿಮಾ ಸಾಂಗ್ ಇಷ್ಟಪಟ್ಟಿದ್ದಾರೆ ಎಂದು ತಿಳಿಯಿತು. ಅದೇ ಸಕ್ಸಸ್ ಎಂದುಕೊಂಡೆ. ಈಗಲೂ ಅವರಿಗೆ ನನ್ನ ಪರಿಚಯ ಇದೆಯೋ ತಿಳಿದಿಲ್ಲ ಎಂದಿದ್ದಾರೆ ಸಿಂಬು. ಇತ್ತೀಚೆಗೆ RCB ಸಂದರ್ಶನದಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ನಾ ಸಿಂಗಂ ದಾನ್ ಚಿತ್ರದ ಹಾಡು ನನಗೆ ಇಷ್ಟ ಎಂದು ಹೇಳಿದ್ದಾರೆ. ಇದಾದ ಬಳಿಕ ಸಾಂಗ್ ಸಾಕಷ್ಟು ಮತ್ತಷ್ಟು ವೈರಲ್ ಆಗಿದೆ. ಕನ್ನಡದಲ್ಲಿ ಮೂಡಿಬಂದ ಮಫ್ತಿ ಚಿತ್ರದ ತಮಿಳ್ ರೀಮೇಕ್ ಆಗಿ ಈ ಸಿನಿಮಾ ಮೂಡಿಬಂದಿದ್ದು, ಕನ್ನಡದಲ್ಲಿ ರಾಕ್ಷಸನು ನೀನೇನಾ ಹಾಡಿದೆ. ಆ ಸಿಚುವೇಶನ್ಗೆ ತಮಿಳಿನಲ್ಲಿ ಈ ಹಾಡು ಬಳಕೆ ಆಗಿದೆ.